ಇನ್ನು ಜಾತಿ ಗಣತಿ ವಿಚಾರಕ್ಕೆ ಆಡಳಿತಾರೂಢ ಸಚಿವರ ಜಟಾಪಟಿ ಜೋರಾಗಿದೆ. ಅಹಿಂದ ಸಮುದಾಯಗಳಿಂದ ತಮ್ಮ ಸಚಿವರಿಗೆ ಒತ್ತಾಯ ಬರ್ತಾ ಇದೆ. ಈ ವರದಿಯನ್ನ ಒಪ್ಪುವ ನಿರ್ಣಯ ಏನಿದೆ ಅದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಬೇಡಿ. ಜಾತಿ ಗಣತಿ ವರದಿ ವಿಚಾರವಾಗಿ ನಿಮ್ಮ ಪಟ್ಟನ್ನ ಸಡಿಲಿಸಬೇಡಿ, ಹಿಂದೆ ಸರಿಬೇಡಿ. ಶೋಷಿತರಿಗೆ ಸಾಮಾಜಿಕ ನ್ಯಾಯ ಕೊಡಿಸಿ ಅಂತ ಹೇಳಿ ಹಿಂದುಳಿದ ವರ್ಗದಿಂದ ಒತ್ತಾಯ ಆ ಸಮುದಾಯದ ಸಚಿವರ ಮೇಲೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಹಿಂದುಳಿದ ವರ್ಗಗಳೇನಿದೆ ಅವರ ಆಗ್ರಹ ಮೊದಲಿಂದಾನೂ ಇದೆ. ಸಚಿವರ ಮೇಲೆ ಯಾವ ರೀತಿಯ ಒತ್ತಡ ಈಗ? ಖಂಡಿತವಾಗಿ ವಿಜಯ್, ಜಾತಿ ಗಣತಿ ವರದಿ ಅನುಷ್ಠಾನ ವಿಚಾರ ಕುರಿತಂತೆ ಈಗಾಗಲೇ ಅಹಿಂದ ನಾಯಕರುಗಳನ್ನ ಸಚಿವರುಗಳನ್ನ ಶೋಷಿತ ಸಮುದಾಯದ ವರ್ಗಗಳು ಭೇಟಿಯಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿಯಲ್ಲಿ ಇರ್ತಕ್ಕಂಥ ಯಥಾವತ್ ಅಂಕಿ ಅಂಶಗಳನ್ನ ವರದಿಗೆ ತಾವು ಕಟಿಬದ್ಧರಾಗಿರ್ಬೇಕು. ಆ ಮೂಲಕ ಹಿಂದುಳಿದ ಮತ್ತೆ ಶೋಷಿತ ಸಮುದಾಯಗಳ ಪರವಾಗಿ ನಿಲ್ಬೇಕು, ಅವರಿಗೆ ಶಕ್ತಿಯನ್ನ ತುಂಬಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮೇಲ್ವರ್ಗದ ಅನೇಕ ಸಮುದಾಯಗಳು ಈ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ತಿಳಿಸ್ತಾ ಬಂದಿದ್ರು ಕೂಡ ಶೋಷಿತ ಸಮುದಾಯದ ನಾಯಕರುಗಳು ಆಯಾ ಸಮುದಾಯದ ಸಚಿವರನ್ನ ಭೇಟಿಯಾಗಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸದಲ್ಲೂ ಕೂಡ ನಿರತರಾಗಿದ್ದಾವೆ. ಇನ್ನು ಮುಂದುವರಿದ ಪ್ರಬಲ ಸಮುದಾಯಗಳು ಆರಂಭದಿಂದಲೂ ಕೂಡ ಜಾತಿ ಗಣತಿ ವಿಚಾರ ಸೇರಿದಂತೆ ಇತರ ವರದಿಗಳ ಅನುಷ್ಠಾನಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಅವರು ಸದಾ ಕೂಡ ಇದರ ವಿರುದ್ಧವಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಹಾಗಾಗಿ ಅವರ ಒತ್ತಡಕ್ಕೆ ಮಣಿಬಾರದು ಎಂಬತಕ್ಕಂಥ ಆಗ್ರಹದ ಜೊತೆಗೆ ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಿಸಿದಂಥ ಅಂಶಗಳಿಗೂ ಕೂಡ ಒತ್ತನ್ನು ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಬಂದರೂ ಸಹಿತವಾಗಿ ಹಿಂದುಳಿದ ಮತ್ತೆ ಅಹಿಂದ ಸಚಿವರುಗಳು ಜಾತಿ ಗಣತಿ ವರದಿಯಲ್ಲಿ ಇರ್ತಕ್ಕಂಥ ಅಂಕಿ ಅಂಶಗಳನ್ನು ಬಹಿರಂಗಗೊಳಿಸ್ತಕ್ಕಂಥ ವಿಚಾರಕ್ಕೆ ಯಾವುದೇ ಒತ್ತಡಕ್ಕೂ ತಾವು ಮಣಿಬಾರದು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಈಗ ಅಹಿಂದ ಸಂಘಟನೆಯ ನಾಯಕರುಗಳಿರ್ಬೋದು, ಪ್ರಮುಖರು ಭೇಟಿಯಾಗಿ ಅವ್ರಿಗೆ ತಮ್ಮ ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗಾಗಲೇ ಅಹಿಂದ ಸಚಿವರು ತಮ್ಮ ಬಿಗಿಪಟ್ಟನ್ನು ಹಾಕ್ತಾ ಇದ್ದು, ಸದ್ಯ ಈ ವಿಚಾರ ಕುರಿತಂತೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 160 ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡನ್ನು ವ್ಯಯ ಮಾಡಲಾಗಿದೆ, ಜೊತೆಗೆ ಸಾಕಷ್ಟು ಮಾನವ ಸಂಪನ್ಮೂಲವನ್ನು ಕೂಡ ಬಳಸಲಾಗಿದೆ. ಹಾಗಾಗಿ ಈ ಜಾತಿ ಗಣತಿ ಅಂಕಿ ಅಂಶಗಳನ್ನು ಸರ್ಕಾರ ಮಾನ್ಯ ಮಾಡಬೇಕು, ಒಪ್ಕೊಳ್ಬೇಕು ಎಂಬತಕ್ಕಂಥ ಆಗ್ರಹದ ಜೊತೆಗೆ ಧ್ವನಿ ಇಲ್ಲದೆ ಇರತಕ್ಕಂಥ ಶೋಷಿತ ಸಮುದಾಯಗಳು ಮುಖ್ಯವಾಹಿನಿಗೆ ಬರಲಿಕ್ಕೂ ಕೂಡ ಈ ವರದಿ ಪೂರಕವಾಗಿದೆ ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಹಿಂದ ಸಚಿವರು ಜೊತೆಗೆ ಶೋಷಿತ ವರ್ಗಗಳ ಸಂಘಟನೆಗಳು ಇವೆಲ್ಲವೂ ಕೂಡ ಒಗ್ಗಟ್ಟಾಗಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದು, ಜಾತಿ ಗಣತಿಯಲ್ಲಿ ಇರ್ತಕ್ಕಂಥ ಅಂಕಿ ಅಂಶಗಳು ಮತ್ತೆ ಈ ವರದಿಯನ್ನ ಯಥಾವತ್ತಾಗಿ ಸರ್ಕಾರ ಒಪ್ಕೊಳ್ಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದು, ಈ ನಿಟ್ಟಿನಲ್ಲಿ ಅಹಿಂದ ಮತ್ತೆ ಹಿಂದುಳಿದ ಸಚಿವರು ಕೂಡ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದು, ಇದಕ್ಕೆ ಕಟ್ಟಿಬದ್ಧವಾಗಿದ್ದೀವಿ ಎಂಬತಕ್ಕಂಥ ಭರವಸೆಯನ್ನು ಕೂಡ ಈಗ ಅಹಿಂದ ಸಂಘಟನೆಗಳಿಗೆ ನೀಡಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.